यस्मात् प्रिया प्रियवियोग सुयोगजन्म शोकाग्निना सकलयोनिषु दक्ष्यमानः दुःखौषधं तदपि दुःखमतद्धियाहं भूमन् भ्रमामि वद मे तव दास्य योगम्. ಪ್ರಹ್ಲಾದರಾಜರು ನರಸಿಂಹದೇವರನ್ನ ಕೇಳ್ಕೊತಾ ಇದ್ದಾರೆ. ಸಂಸಾರ ಹೇಗಿದೆ, ನಮ್ಮ ಪರಿಸ್ಥಿತಿ ಈ ಸಂಸಾರದಲ್ಲಿ ಯಾವ ರೀತಿಯಾಗಿ ಇದೆ, ಇಂತಹ ವಿಷಮ ಪರಿಸ್ಥಿತಿಯಿಂದ ಹೊರಗೆ ಬರಬೇಕು ಹೇಗೆ, ಈ ಮೂರೂ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಒಂದು ಪ್ರಾರ್ಥನೆಯನ್ನು ನರಸಿಂಹದೇವರ ಮುಂದೆ ಸಲ್ಲಿಸ್ತಾ ಇದ್ದಾರೆ ಪ್ರಹ್ಲಾದರಾಜರು. ಈ ಸಂಸಾರದಲ್ಲಿ ಆಗೋದೇನು? ಯಸ್ಮಾತ್ ಪ್ರಿಯಾ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನ ಸಕಲ ಯೋನಿಷು ದಕ್ಷಮಾನ. ಪ್ರಿಯ ಪದಾರ್ಥಗಳ ವಿಯೋಗ, ಅಪ್ರಿಯ ಪದಾರ್ಥಗಳ ಸಂಯೋಗ. ಯಾವುದು ನಮಗೆ ಪ್ರಿಯವಾದದ್ದಾಗಿರ್ತದೋ ಅದು ನಮಗೆ ಸಿಗಬೇಕು ಅಂತ ಅಪೇಕ್ಷೆ ಇರ್ತದೆ, ಆದರೆ ಅದು ಸಿಗೋದಿಲ್ಲ, ಅದು ನಮ್ಮಿಂದ ದೂರ ಆಗಿಬಿಡ್ತದೆ. ಅಪ್ರಿಯ ಪದಾರ್ಥಗಳು ನಮಗೆ ಬೇಡ ಅಂತ ಇರ್ತದೆ, ಆದರೆ ಅವು ನಮ್ಮ ಹತ್ರೇ ಬರ್ತಾವೆ. ಹೀಗೆ ಪ್ರಿಯ ಪದಾರ್ಥಗಳ ವಿಯೋಗ, ಅಪ್ರಿಯ ಪದಾರ್ಥಗಳ ಸಂಯೋಗ, ಇದರಿಂದ ಏನಾಗ್ತದೆ ಅಂದ್ರೆ ಬಹಳ ನಮಗೆ ದುಃಖ ಆಗ್ತದೆ, ಶೋಕ ಬರ್ತದೆ. ಇದುವೇ ಶೋಕ ಅನ್ನುವಂತಹ ಬೆಂಕಿ. ಈ ಶೋಕವೆಂಬುವಂತಹ ಬೆಂಕಿಯಿಂದ ನಾವು ಸುಡಲ್ಪಡ್ತಾ ಇದ್ದೇವೆ. ಇದು ಒಂದು ಜನ್ಮದಲ್ಲಿ ಅಲ್ಲ, ಸಕಲ ಯೋನಿಷು ದಕ್ಷಮಾನ. ಪ್ರತಿಯೊಂದು ಜನ್ಮದಲ್ಲಿ, ಪ್ರತಿಯೊಂದು ಶರೀರದಲ್ಲಿ ನಮಗೆ ಏನು ಹಣೆ ಬಾರ ಅಂದ್ರೆ ಆಗೋದು ಯಾವುದು ಅಂದ್ರೆ ಈ ರೀತಿ ಶೋಕವೆಂಬುವಂತಹ ಅಗ್ನಿಯಿಂದ ನಮಗೆ ದಾಹ ಆಗ್ತಾ ಇದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಯೋನಿಗಳು. ಆ ಎಲ್ಲ ಯೋನಿಗಳಲ್ಲಿ ಸೇರಿದಾಗಲೂ ಹೋದಾಗಲೂ ಕೂಡ ಈ ಪರಿಸ್ಥಿತಿ ಬಿಟ್ಟಿದ್ದಲ್ಲ ಇದು. ಹೀಗಾಗಿ ಈ ಶೋಕವೆಂಬುವಂತಹ ಅಗ್ನಿಯಿಂದ ಸುಟ್ಟಗಾಯ ಆಗಿದೆ, ಇದಕ್ಕೊಂದು ಔಷಧವನ್ನು ನಾವು ಹಚ್ಕೋಬೇಕು. ಯಾವ ಔಷಧ ಅದು ನಮಗೆ ಸರಿಯಾಗಿ ಗೊತ್ತಿಲ್ಲ. ತದಪಿ ದುಃಖಂ ಅತದ್ಧಿಯಾಹಂ. ಕರ್ಮ ಅನ್ನುವಂತಹ ಔಷಧವನ್ನ ನಾವು ಹಚ್ಕೋತಾ ಇದ್ದೇವೆ. ಕರ್ಮ ಅನ್ನೋ ಔಷಧನು ಕೂಡ ನಾವು ತಿಳ್ಕೊಂಡಿವಿ ಇದು ಸುಟ್ಟು ಗಾಯಕ್ಕೆ ಬಹಳ ತಂಪನ್ನು ಕೊಡ್ತದೆ. ಒಂದು ಯಾವುದೋ ಒಂದು ಆಯಿಂಟ್ಮೆಂಟ್